ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾಗ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಬರಸಿಡಿಲು. ಸದ್ಯ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಚೇತರಿಸಿಕೊಳ್ತಾ ಇದೆ ಅನ್ನುವಷ್ಟೊತ್ತಿಗೆ, ಲೋಕಸಭೆಯಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಷ್ಟೊತ್ತಿಗೆ ಮತ್ತೆ ಪೆಟ್ಟು ಬಿತ್ತು. ವಿಧಾನಸಭಾ ಚುನಾವಣೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಹೀನಾಯ ಸೋಲಿನ ಅನುಭವ ಆಯಿತು. ಇದರ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಆಘಾತ ಎದುರಾಗಿದೆ. ಯಾವ ರೀತಿ ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮತ್ತೊಂದು ಸತ್ವ ಪರೀಕ್ಷೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರ ಮಟ್ಟದಲ್ಲಿ, ಅದು ಗದ್ದುಗೆಯ ಬುಡದಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ಎಲೆಕ್ಷನ್ ಫೆಬ್ರವರಿ 5ನೇ ತಾರೀಕಿಗೆ ಫಿಕ್ಸ್ ಆಗಿದೆ. ಫೆಬ್ರವರಿ 8ಕ್ಕೆ ರಿಸಲ್ಟ್ ಬರುತ್ತೆ. ದೆಹಲಿಯ ಚುನಾವಣೆಯಲ್ಲಿ ಹಾಗಾದರೆ ಈ ಬಾರಿ ಗೆದ್ದು ಬೀಗೋರು ಯಾರು ಅನ್ನೋ ಕುತೂಹಲ ಮನೆ ಮಾಡಿರೋ ನಡುವೆ ರಾಹುಲ್ ಗಾಂಧಿ ಅವರಿಗೆ ಆಘಾತ ಎದುರಾಗಿದೆ. ಕಾಂಗ್ರೆಸ್ ಅನ್ನ ಮೂಲೆಗೆ ತಳ್ಳಲಾಗಿದೆ. INDI ಕೂಟ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿದೆ. ಈಗ ರಾಹುಲ್ ಗಾಂಧಿ ನಾಯಕತ್ವ ಅಥವಾ ರಾಹುಲ್ ಗಾಂಧಿ ಅವರ ನಡೆ, ಅವರ ಸ್ಪೀಚಿಂದಾನೇ ನಮಗೆ ಸಮಸ್ಯೆ ಆಯಿತು, ಅವರ ಎಕ್ಸ್ಟ್ರೀಮ್ ಕೆಲವು ಸ್ಟೆಪ್ಗಳೆಲ್ಲ ಬಹಳ ಕಾಸ್ಟ್ಲಿ ಆಯಿತು ಅಂತ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಬಳಿಕವೂ ಅಸಮಾಧಾನ ಎದುರಾಗಿತ್ತು. ಉದ್ಧವ್ ಠಾಕ್ರೆ, ಶರದ್ ಪವಾರ್ ಎಲ್ಲರೂ ಕೂಡ ಅಂತರ ಕಾಯ್ದುಕೊಂಡಿದ್ದು ನೋಡಿದ್ದೀವಿ. ಮಮತಾ ಬ್ಯಾನರ್ಜಿ TMC ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದನ್ನು ನೋಡಿದ್ದೀವಿ. SP ಕೂಡ UP ಬೈ ಎಲೆಕ್ಷನ್ ಟೈಮಲ್ಲಿ ಸೆಡ್ ಹೊಡಿತು ಕಾಂಗ್ರೆಸ್ಗೆ. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇವರೆಲ್ಲರ ಸಪೋರ್ಟ್. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಯ ಗುದ್ದಾಟ ದಿನನಿತ್ಯ ನೋಡ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಬಾಣಗಳನ್ನು ಬಿಡ್ತಾ ಇದೆ ಆಪ್ ಅಂತ, ಮತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಯಾವತ್ತೋ ಘೋಷಣೆ ಮಾಡಿದ್ದಾಗಿದೆ. ಕಾಂಗ್ರೆಸ್ ಕೂಡ ಅದೇ ನಿಲುವನ್ನು ತಾಳಿದೆ. ಆದರೆ ಈಗ ಬೇರೆಲ್ಲ ಪಕ್ಷಗಳು ಆಮ್ ಆದ್ಮಿ ಬೆನ್ನಿಗೆ ನಿಂತಿರೋದು ಡೆಲ್ಲಿಯಲ್ಲಿ. ಮಮತಾ ಬ್ಯಾನರ್ಜಿ ತನ್ನ ಬೆಂಬಲವನ್ನು ಘೋಷಿಸಿದ್ದಾರೆ. TMC ಡೆಲ್ಲಿಯಲ್ಲಿ ಆಪ್ಗೆ ಬೆಂಬಲ ಘೋಷಿಸಿದೆ. TMC ಏನು ಭರ್ಜರಿ ಬಲ ಇದೆಯಾ ಡೆಲ್ಲಿಲಿ ಅಂತ ಕೇಳಿದ್ರೆ ಏನೋ ಸಣ್ಣ ಪುಟ್ಟ ಅಸ್ತಿತ್ವ ಅಷ್ಟೇ. ಆದರೆ ನೈತಿಕವಾಗಿ ಬಲ ತುಂಬಿ ಪ್ರಚಾರಕ್ಕೂ ಬರ್ತೀವಿ. ಕೇಜ್ರಿವಾಲ್ ಅವ್ರನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟ INDI ಕೂಟದ ಪಕ್ಷಗಳು ಮತ್ತು ಕಾಂಗ್ರೆಸ್ ಅನ್ನ ಧಿಕ್ಕರಿಸಿದ ಒಂದು ಕಾಲದ ಮಿತ್ರ ಪಕ್ಷಗಳು. ಮಮತಾ ಬ್ಯಾನರ್ಜಿ, SP ಅಖಿಲೇಶ್ ಯಾದವ್ ಕೂಡ ಕೇಜ್ರಿವಾಲ್ಗೆ ತನ್ನ ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಉದ್ಧವ್ ಠಾಕ್ರೆ ಕೂಡ ತಮ್ಮ ಬೆಂಬಲವನ್ನು ಆಪ್ಗೆ ವ್ಯಕ್ತಪಡಿಸಿದ್ದಾರೆ. ಈಗ ಅವಶ್ಯಕತೆ ಬಿದ್ದರೆ ಬಂದು ಪ್ರಚಾರ ಮಾಡಿ ಗೆಲ್ಲಿಸ್ಕೊಳ್ತೀವಿ ಅವರನ್ನು ಅಂತ ಹೇಳುವ ಮೂಲಕ ಕಾಂಗ್ರೆಸ್ಗೆ ಸೆಡ್ ಹೊಡೆದಿರೋದು. ಬಹು ವರ್ಷಗಳ ಬಳಿಕ ಈಗಲಾದರೂ ಅಲ್ಲಿ ಕಾಂಗ್ರೆಸ್ ಖಾತೆ ತೆಗೆಯುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಡೆಲ್ಲಿಯಲ್ಲಿ ಈ ಸಲ ಕಾಂಗ್ರೆಸ್ ಗೆದ್ದು ಬಿಡೋದಂತೂ ಸುಲಭ ಇಲ್ಲ. ಫೈಟ್ ಇರೋದು BJP ಮತ್ತು ಆಪ್ನ ನಡುವೆ. ಅದರಲ್ಲೂ ಆಪ್ ಕೇಜ್ರಿವಾಲ್ ಜೈಲಿಗೆಲ್ಲ ಹೋಗಿ ಬಂದ ಮೇಲೆ ತನ್ನ ಬಲವನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿದೆ. ಭ್ರಷ್ಟಾಚಾರ ಅನ್ನೋ ವಿಚಾರ ಈಗೊಂದು ಪಕ್ಷಕ್ಕೆ ವಿಷಯವೇ ಅಲ್ಲ. ಎಲೆಕ್ಷನ್ ಹೊತ್ತಲ್ಲಿ ಅಭಿವೃದ್ಧಿ ಗ್ಯಾರಂಟಿಗಳ ಸುತ್ತತ್ತೆ ಬಿಟ್ಟರೆ ಭ್ರಷ್ಟಾಚಾರದ ವಿಚಾರ ನೋಡ್ಕೊಂಡು ಓಟ್ ಹಾಕ್ತಾರ ಡೆಲ್ಲಿ ಜನ ಅನ್ನೋದು ಕುತೂಹಲ ಇದೆ. ಯಾಕಂದರೆ BJP ಅಟ್ಯಾಕ್ ಮಾಡ್ತಿರೋದೇ ಆಮ್ ಆದ್ಮಿ, ಜನಸಾಮಾನ್ಯರ ನಡುವೆ ನಾವು ಒಂದಾಗಿ ಕೆಲಸ ಮಾಡ್ತೀವಿ ಅಂತ ಬಂದ ಕೇಜ್ರಿವಾಲ್ ಶೇಷ್ ಮಹಲ್ ನೋಡಿ, ಅವರ ಬಾತ್ರೂಮ್ ನೋಡಿ, ಅವರ ಸ್ವಿಮ್ಮಿಂಗ್ ಪೂಲ್ ನೋಡಿ, ಅವ್ರು ಯಾವ್ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ, ಈ ರೀತಿ ಐಷಾರಾಮಿ ಬಂಗಲೆ ಕಟ್ಟಿಕೊಂಡು CAG ರಿಪೋರ್ಟೇ ಬಯಲು ಮಾಡಿದೆ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. BJP ಈಗ ಹಿಡ್ಕೊಂಡಿರೋ ವಿಷಯವೇ ಭ್ರಷ್ಟಾಚಾರ. ಆಮ್ ಆದ್ಮಿ ಭ್ರಷ್ಟಾಚಾರದ ವಿರುದ್ಧ ಬಂದು ಭ್ರಷ್ಟಾಚಾರ ತೊಲಗಿಸ್ತೀವಿ ಅಂತ ಅಧಿಕಾರಕ್ಕೇರಿ ಈಗ ಅದನ್ನೇ ಮಾಡ್ತಾ ಇದೆಯಲ್ಲ ಅಂತಾನೆ ದಾಖಲೆಗಳನ್ನಿಟ್ಟು ಕೌಂಟರ್ ಮಾಡ್ತಿರೋದು ಮೋದಿ, ಅಮಿತ್ ಶಾನೇ. ಕೇಜ್ರಿವಾಲ್ ವಿರುದ್ಧ, ಶೇಷ್ ಮಹಲ್ ವಿರುದ್ಧ ಭ್ರಷ್ಟಾಚಾರ, ಲಿಕ್ಕರ್ ಸ್ಕ್ಯಾಮ್ ಅದು ಇದು ಅಂತ ಗುಡುಕ್ತಾ ಇದ್ದಾರೆ. ಆದರೆ ಇದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕೇಜ್ರಿವಾಲ್ ಅಭಿವೃದ್ಧಿಯ ವಿಚಾರ ಮತ್ತು ಗ್ಯಾರಂಟಿ, ಉಚಿತ ಘೋಷಣೆಗಳನ್ನು, ಈ ಎರಡು ಪ್ರಮುಖ ಅಸ್ತ್ರಗಳನ್ನು ಹಿಡ್ಕೊಂಡು ಎಲೆಕ್ಷನ್ಗೆ ಹೋಗ್ತಿದ್ದಾರೆ. ಯಾರ ಪರವಾಗಿ ನಿಲ್ಲಲಿದ್ದಾನೆ ರಾಜಧಾನಿ ದೆಹಲಿಯ ಮತದಾರ ಕಾದು ನೋಡಬೇಕು. ಇದ್ರ ನಡುವೆ ಕಾಂಗ್ರೆಸ್ಗೆ ಮಾತ್ರ ಈಗ ಶಾಕ್ ಮೇಲೆ ಶಾಕ್. ಅದು ಎಲ್ಲ ಮಿತ್ರರು ಅಂತ ಅನಿಸಿಕೊಂಡಿದ್ದವರು ಕೂಡ ಆಪ್ಗೆ ಬಲ ತುಂಬಿ ಕಾಂಗ್ರೆಸ್ ಅನ್ನ ಮೂಲೆಗುಂಪು ಮಾಡಿರೋದು. ಹೇಳಿ ಕೇಳಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಡೆ ಕ್ಷಣದವರೆಗೂ ಸೀಟ್ ಶೇರ್ ಜಟಾಪಟಿ ಆಯಿತು. ಕೊನೆಗೆ ಈಕ್ವಲ್ ಆಗಿ ಕಾಂಗ್ರೆಸ್ ಏನು ದೊಡ್ಡಣ್ಣ ಅಲ್ಲ ಅನ್ನೋ ಮೆಸೇಜ್ ಅವತ್ತೇ ಪಾಸ್ ಮಾಡಿದ್ದಾಯಿತು. ಅಲ್ಲೂ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ಜಾರ್ಖಂಡಲ್ಲಿ ಕಾಂಗ್ರೆಸ್ನ ಸಾಧನೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಹರಿಯಾಣದಲ್ಲೂ ಕೂಡ ಏನು ಲೆಕ್ಕ ಹಾಕ್ಕೊಂಡಿದ್ರು ಅದು ತಲೆ ಕೆಳಗಾಯಿತು. ಸೊ ಬ್ಯಾಕ್ ಟು ಬ್ಯಾಕ್ ಹೊಡೆತ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ. ಸೆಷನ್ನಲ್ಲಿ ಅವರು ಅದಾನಿ ವಿಚಾರವನ್ನು
ಸಿಕ್ಕಾಪಟ್ಟೆ ಎಳೆದಾಡ್ತಿರೋದ್ರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿ ನಾವು ಬೇರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅಲ್ಲೇ ಸೆಟ್ ಹೊಡೆದಿದ್ದು ನೋಡಿದ್ದೀವಿ ನಾವು. ಮತ್ತು ಅಲ್ಲಿ ಸೀಟ್ ಅಲೈನ್ಮೆಂಟ್ ವಿಚಾರದಲ್ಲೂ ಕೂಡ SP ಮುನಿಸ್ಕೊಂಡಿತ್ತು. ಈಗ ರಾಹುಲ್ ಗಾಂಧಿ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಆಮ್ ಆದ್ಮಿ ಮತ್ತು ಇನ್ನಿತರ ಪಕ್ಷಗಳು ಅನ್ನೋದು ಕ್ಲಿಯರ್ ಆಗ್ತಿದೆ. ಇತ್ತೀಚೆಗಷ್ಟೇ ಆಂಟಿ ನ್ಯಾಷನಲ್ ಅಂತ ಕೇಜ್ರಿವಾಲ್ ಅವ್ರನ್ನ ಕರೆದಿದ್ದಾರೆ ಅನ್ನೋ ವಿಚಾರ ಬಂತಲ್ವಾ ಕಾಂಗ್ರೆಸ್ ಮತ್ತು ಆಪ್ ನಡುವೆ. ಆಗ ಕಾಂಗ್ರೆಸ್ಸನ್ನು ಹೊರದಬ್ಬುತ್ತೀವಿ, ಬೇರೆ ಎಲ್ಲ ಮಿತ್ರ ಪಕ್ಷಗಳ ಜೊತೆ ಮಾತಾಡಿ ನಾವು ಒಗ್ಗಟ್ಟಾಗ್ತೀವಿ ಅನ್ನೋ ಮೆಸೇಜ್ ಕೊಡಲಾಗಿತ್ತು. ಮತ್ತು ದೀದಿ ಈ ಕೂಟವನ್ನು ಲೀಡ್ ಮಾಡಲಿ ಅಂತ ಎಲ್ಲರೂ ತಮ್ಮ ನಿರ್ಧಾರವನ್ನು RJDನೂ ಸೇರಿದಂತೆ ನಿರ್ಧಾರವನ್ನು ತಿಳಿಸಿದ್ರು. ಅದೇ ರೀತಿಯಲ್ಲಿ ಈಗ ಅದನ್ನು ಜಾರಿಗೆ ತಂದಂಗಾಯಿತು. ರಾಹುಲ್ ಗಾಂಧಿ ಅವರಿಗೆ ಸೆಡ್ಡು, ಬೇರೆ ಎಲ್ಲರೂ ಒಗ್ಗಟ್ಟಾಗಿರೋದು. ದೀದಿಗೆ ಕೇಜ್ರಿ ಜೈ ಅಂತಿದ್ದಾರೆ, ಕೇಜ್ರಿಗೆ ದೀದಿ ಜೈ ಅಂತಿದ್ದಾರೆ. ಸೊ ರಾಜಧಾನಿಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆಗಳು. ಪ್ರತಿ ಬಾರಿ ಸೋತಾಗ್ಲೂ EVM ದೂರುವಂತಹ ಕಾಂಗ್ರೆಸ್ ನಾವು ಒಪ್ಪಿಕೊಳ್ಳಲ್ಲ, ಮೊದಲು ಆತ್ಮಾವಲೋಕನ ಆಗಲಿ ಅನ್ನೋ ರೀತಿ ಮಿತ್ರ ಪಕ್ಷಗಳೇ ಅವತ್ತು ಪಾಠ ಮಾಡಿದ್ವು. ಮಿತ್ರ ಪಕ್ಷಗಳು ಯಾಕೆ, ಕಾಂಗ್ರೆಸ್ನ ನಾಯಕರೇ ನಮ್ಮಲ್ಲಿ ಮೊದಲು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. EVM ಅನ್ನು ದೂರ್ತಾ ಕೂರೋದಲ್ಲ. ನಂಬರ್ 1 ಆಗಿದ್ದ ರಾಜ್ಯದಲ್ಲಿ ಇವತ್ತು ನಾವು ಲಾಸ್ಟಿಂದ ನಂಬರ್ 1 ಆಗಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲೂ EVM ದೂರ್ತಾ ಕೂರೋದಲ್ಲ ಅಂತ ಪಕ್ಷದ ನಾಯಕರೇ ಮಾತಾಡಿ ಮುಜುಗರಕ್ಕೆ ಕಾರಣ ಆಗಿತ್ತು. ಈಗ ಡೆಲ್ಲಿಯಲ್ಲಿ ಇಷ್ಟು ವರ್ಷಗಳ ಬಳಿಕ ನಾವು ಏನಾದರೂ ಒಂದು ಬದಲಾವಣೆ ತರಲೇಬೇಕು ಅಂತ ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರು ಹೋಗಿ 2500 ರೂಪಾಯಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಮಾದರಿಯಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಗ್ಯಾರಂಟಿ ಕನಸನ್ನು ಬಿತ್ತಿ ಬಂದಿದ್ದಾರೆ. ಅದು ಫಲ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕಾಂಗ್ರೆಸ್ಗೆ ಈ ಸಲನೂ ಕೂಡ ಗ್ಯಾರಂಟಿ ಬಿಟ್ಟರೆ ಬೇರೆ ಏನು ಅವಕಾಶ ಅಲ್ಲಿ ಕಾಣಿಸ್ತಾ ಇಲ್ಲ. BJP ಮತ್ತು ಆಪ್ ನಡುವೆ ತೀವ್ರ ಹಣಾಹಣಿ ನಡೆಯುವಂತಹ ಸಂಭವ ಕಂಡು ಬರ್ತಾ ಇದೆ. ಅಷ್ಟೇ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಒಬ್ರು ಆಮ್ ಆದ್ಮಿನ ನಮ್ಮ ಎದುರಾಳಿ ಪಕ್ಷ ಅಂತ ಕರೆದ್ರು. ಈಗ ಬಯಲಾಯ್ತು ನೋಡಿ ಅಂತ ಕೇಜ್ರಿವಾಲ್ ತಕ್ಷಣ ಮುಗಿಬಿದ್ರು. ಟ್ವೀಟ್ ಮಾಡಿ ತಕ್ಷಣ ಆನ್ಸರ್ ಮಾಡಿದ್ರು. BJP ಜೊತೆ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಕಾಂಗ್ರೆಸ್ಗೆ ಒಪ್ಪಂದ ಇದೆ, ಅದನ್ನು ಒಪ್ಕೊಳ್ತಿಲ್ಲ. ಪಾಪ ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಆದರೆ ಈಗ ಅದು ಬಯಲಾಗಿದೆ ನೋಡಿ. ನಮ್ಮನ್ನ ಎದುರಾಳಿಗಳು ಅಂತ ಕರೆಯುವ ಮೂಲಕ ಕಾಂಗ್ರೆಸ್ನ ಅಸಲಿ ರಹಸ್ಯ ಬಯಲಾಗಿದೆ ಅಂತ ಕೌಂಟರ್ ಮಾಡಿದ್ರು. ಸೊ ಕಾಂಗ್ರೆಸ್ ಈಗ ಡೆಲ್ಲಿಯಲ್ಲೂ ಕೂಡ ಆರಂಭದಲ್ಲಿಯೇ ಪೆಟ್ಟಿನ ಮೇಲೆ ಪೆಟ್ಟು ತಿಂತಾ ಇದೆ. ಆದರೆ ಏಕಾಂಗಿಯಾಗಿ ನಾನು ಎಲ್ಲವನ್ನ ಎದುರಿಸಿ ಗೆಲ್ತೀನಿ ಅಂತ ಸೆಡ್ ಹೊಡೆದು ನಿಂತಿದೆ. ನೋಡಬೇಕು ಇನ್ನು ಆಪ್ BJP ನಡುವೆ ಯಾರೀಗ ಹಾಟ್ ಫೇವ್ರೇಟ್, ಗೆಲ್ಲೋ ಕುದುರೆ ಯಾರು ಅಂತ ಮೇಲ್ನೋಟಕ್ಕೆ ನೋಡೋದಕ್ಕೆ ಹೋದರೆ ಎಕ್ಸ್ಪರ್ಟ್ಸ್ ಆಮ್ ಆದ್ಮಿ ಪರವಾಗಿ ಆಗಬಹುದು ಅನ್ನೋ ರೀತಿಯ ಅಭಿಪ್ರಾಯವನ್ನು ಕೊಡ್ತಿದ್ದಾರೆ. ಯಾಕಂದರೆ ಕೇಜ್ರಿವಾಲ್ ಅವರು ಆರಂಭದಿಂದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಈಗ BJPಯಲ್ಲಿ ಬಡವರಿಗೆ, ಸ್ಲಮ್ ನಿವಾಸಿಗಳಿಗೆ ಅಪಾರ್ಟ್ಮೆಂಟ್ ಮಾದರಿಯಲ್ಲಿ ಮನೆ ಒದಗಿಸೋದು ಎಲ್ಲ ಘೋಷಣೆ ಮಾಡಿದೆ. ಯಾಕಂದರೆ ಅವರು ದೊಡ್ಡ ವೋಟ್ ಬ್ಯಾಂಕ್ ಅಲ್ಲಿ ಸ್ಲಮ್ ನಿವಾಸಿಗಳು. ಆದರೆ ಕೇಜ್ರಿವಾಲ್ ತಾನೇನು ಮಾಡೆಲ್ ಕಟ್ಟಿಟ್ಕೊಂಡು ಬಂದಿದ್ದೀನೋ ಕಾಂಗ್ರೆಸ್ಗಿಂತ ಮುಂಚೆನೇ ಅವರು ಗ್ಯಾರಂಟಿಗಳನ್ನು ಕೊಡೋಕೆ ಶುರು ಮಾಡಿದವರು. ಈಗ ಅಮೌಂಟನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಮಹಿಳೆಯರಿಗೆ ಕೊಡ್ತಾ ಇದ್ದಿದ್ದು ಉಚಿತ ಸೇವೆಗಳೆಲ್ಲ ಮುಂದುವರೆಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಲ್ರೆಡಿ ಸಿಗ್ತಾ ಇರೋದ್ರಿಂದ ಇವ್ರು ಕೊಡ್ತಿದ್ದಾರಪ್ಪ ಅನ್ನೋ ಮನಸ್ಥಿತಿಯಲ್ಲಿ ಅವ್ರಿಗೆ ವೋಟ್ ಹಾಕ್ತಾರೆ ಜನ. ಅಥವಾ BJP ಡಬಲ್ ಎಂಜಿನ್ ಮಾಡೆಲ್ ಅಂತ ಹೇಳ್ತಿದೆ. ಮುಖ್ಯಮಂತ್ರಿ ಮುಖವನ್ನು ತೋರಿಸ್ತಾ ಇಲ್ಲ, ಅವರು ಮೋದಿ ಮುಖವನ್ನೇ ತೋರಿಸಿ ಎಲೆಕ್ಷನ್ಗೆ ಹೋಗಿರೋದು. ಕೇಜ್ರಿವಾಲ್ ವರ್ಸಸ್ ಮೋದಿ ಫೈಟ್. ಆಮ್ ಆದ್ಮಿಗೆ ಕೇಜ್ರಿವಾಲ್ ಅನ್ನೋ ಮುಖ ಇದೆ. BJPಗಲ್ಲಿ ಡೆಲ್ಲಿಯಲ್ಲಿ ಯಾರು ಲೋಕಲ್ ಲೀಡರ್ ಈಗ ಇಂಥವ್ರು ಅಂತ ತೋರಿಸ್ತಾ ಇಲ್ಲ. ಹರಿಯಾಣ ಬೇರೆ ಬೇರೆ ರಾಜ್ಯಗಳಲ್ಲಿ BJP ಏನು ಫಾರ್ಮುಲಾ ಮಾಡಿತ್ತೋ ಅದೇ ರೀತಿ ಫಾರ್ಮುಲಾ ಮಾಡ್ತಿದೆ. ಈಗ ಆಮ್ ಆದ್ಮಿನೇ ಹಾಟ್ ಫೇವ್ರೇಟ್ ಅಂತ ಅನಿಸ್ತಾ ಇದೆ. ಆದರೆ BJP ಹರಿಯಾಣದಲ್ಲೇನು ಅನಿರೀಕ್ಷಿತ ಫಲಿತಾಂಶ ಬಂತಲ್ಲ, ಸರ್ವೆ ಸಮೀಕ್ಷೆಗಳೆಲ್ಲ ಬುಡ ಮೇಲಾದವು. ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಡ್ತು ಅನ್ನೋ ರೀತಿ ಇತ್ತು. ಆದರೆ BJP ಭರ್ಜರಿ ಗೆಲುವನ್ನು ಸಾಧಿಸ್ಬಿಡ್ತು. ಅಲ್ಲಿ ಮಹಾರಾಷ್ಟ್ರದಲ್ಲೂ BJP ಟೆನ್ಷನ್ ಅನ್ನೋ ರೀತಿ ಇತ್ತು. ಕಡೆ ಚಿತ್ರಣ ಬದಲಾಗ್ತಾ ಬಂತು. ಅಲ್ಲಿ ದಾಖಲೆ ಗೆಲುವನ್ನು ಪಡೆದುಕೊಂಡಿದೆ. ಅದೇ ರೀತಿ ಡೆಲ್ಲಿಯಲ್ಲೂ ಮ್ಯಾಜಿಕ್ ಮಾಡ್ತಾರಾ ಮೋದಿ ಶಾ ಅಥವಾ ಕೇಜ್ರಿ ಮತ್ತೊಂದು ಅವಧಿಗೆ ಎದ್ದು ನಿಲ್ತಾರಾ? ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.